ನಲ್ಲಿ ಸಂಭವಿಸಿದ ಹೃದಯ ವಿದ್ರಾವಕ ಘಟನೆಯೊಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ನೋಡಿ, ಬಿರಿಯಾನಿ ತಿಂದ ನಂತರ ಕಲ್ಲಂಗಡಿ ಹಣ್ಣನ್ನ ಸೇವಿಸಿದ ಒಂದೇ ಕುಟುಂಬದ 4 ಜನ ಸದಸ್ಯರು ಹಠಾತ್ ಆಗಿ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಎಲ್ಲೆಡೆ ಭೀತಿ ಮೂಡಿಸಿದೆ. ರಾತ್ರಿ ತಮ್ಮ ಮನೆಯಲ್ಲಿ ಬಿರಿಯಾನಿ ಪಾರ್ಟಿ ಮಾಡಿದ್ರು. ಬೇಸಿಗೆ ಹಿನ್ನೆಲೆಯಲ್ಲಿ ಬಿರಿಯಾನಿ ಸೇವನೆಯ ಬಳಿಕ ಕಲ್ಲಂಗಡಿಯನ್ನ ಸೇವಿಸಿದ್ದಾರೆ. ತಡರಾತ್ರಿ ಎಲ್ಲರೂ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಅಬ್ದುಲ್ ನಜರೀನ್ ಹಾಗೂ ಅವರ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಬಿರಿಯಾನಿ ಬಳಿಕ ಕಲ್ಲಂಗಡಿ ತಿಂದ್ರೆ ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ, ಆಹಾರದಲ್ಲಿ ವಿಷಪ್ರಾಶನ ಆಗಿರಬಹುದು ಅಂತ ವೈದ್ಯರು ಹೇಳಿದ್ದಾರೆ. ಬಹಳ ಜನ ಕಲ್ಲಂಗಡಿ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ನನಗೆ ಗೊತ್ತು, ಯಾಕಂದ್ರೆ ನಾವು ಒಂದು ಕ್ಷಣ ಕಲ್ಲಂಗಡಿ ತಿನ್ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಯೋಚನೆ. ಬಿರಿಯಾನಿ ತಿಂದು ಕಲ್ಲಂಗಡಿ ಹಣ್ಣು ತಿಂದ್ರೆ ಏನೂ ಆಗಲ್ಲ, ಆದ್ರೆ ಆಹಾರದಲ್ಲಿ ಏನಾದ್ರೂ ವಿಷಪ್ರಾಶನ ಆಗಿರ್ಬೋದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕಲ್ಲಂಗಡಿ ತಿಂದ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅನ್ನೋ ಭಾವನೆಯಲ್ಲಿ ತಾವಿರಬೇಡಿ.